ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಷುಲ್ಲಕ ಕಾರಣಕ್ಕೆ ಮುಸ್ಲಿಂ ಯುವಕರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದವರ ಮೇಲೆ ಕೇಸ್ ದಾಖಲು ಮಾಡಬೇಕು. ಪೊಲೀಸ್ ಸ್ಟೇಷನ್ ಬಳಿ ಎಸ್ಡಿಪಿಐ ಮುಖಂಡ ಮುನೀರ್ ಪಟ್ಟು ಹಿಡಿದಿದ್ದಾರೆ. ಭಜರಂಗ ದಳ ಹಾಗೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿದ್ದಾರೆ. ನಾವು ಕೇಸ್ ದಾಖಲಿಸದಿದ್ರೆ ಪ್ರತಿಭಟನೆಯನ್ನು ನಡೆಸುತ್ತೇವೆ. ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಸ್ಡಿಪಿಐ ಮುಖಂಡ ಮುನೀರ್. ಕ್ಷುಲ್ಲಕ ಕಾರಣಕ್ಕಾಗಿ ಮುಸ್ಲಿಂ ಯುವಕರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ನಾವು ಚಿಕಿತ್ಸೆಯನ್ನ ಕೊಡ್ತಿದ್ದೇವೆ. ಈ ಹಲ್ಲೆ ಮಾಡಿದವರ ಮೇಲೆ ತಕ್ಷಣವೇ ಕೇಸನ್ನ ದಾಖಲಿಸಬೇಕು ಅಂತ ಪೊಲೀಸ್ ಸ್ಟೇಷನ್ ಬಳಿ ಎಸ್ಡಿಪಿಐ ಮುಖಂಡ ಮುನೀರ್ ಪಟ್ಟು ಹಿಡಿದು ಕುಳಿತಿದ್ದಾರೆ. ಬಜರಂಗ ದಳದ ಮುಖಂಡರುಗಳು ಆ ಹುಡುಗರನ್ನ ಹಿಡಿದು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವರು ಪೊಲೀಸರ ಮುಂದೆ ಹಿಡ್ಕೊಂಡಿರ್ತಾರೆ. ಆವಾಗ ಪೊಲೀಸರು ಹೋಗಿ ಅವ್ರನ್ನ ಕರ್ಕೊಬರ್ತಾರೆ. ಆ ಎರಡೂ ಹುಡುಗರು ಮೂಗಲ್ಲಿ ಕಾಲಲ್ಲೆಲ್ಲ ಬ್ಲಡ್ ಬರ್ತಾ ಇದೆ. ಅವ್ರು ನ್ಯಾಚುರಲಿ ವಿಚಾರಣೆ ಮಾಡುವಂಥದ್ದಲ್ಲ, ಫಸ್ಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟನ್ನು ಮಾಡಿಸ್ಬೇಕು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇತ್ತೀಚೆಗೆ ಈ ಹಿಂದೆ ನೋಡಿ ದನದ ಬಾಲಕ್ಕೇನೋ ಬೆಂಕಿ ಕೊಟ್ಟರು ಅಂತೇಳಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದ್ದಾರೆ. ನಂತರ ಮಕ್ಕಳಿಗೆ ಕೂಡ ಹಿಡ್ಕೊಂಡು ಹೊಡಿತಿದ್ದಾರೆ. ಇವರಂತ ಹೇಳಿದರೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಹಿಂದೂ ಮುಸಲ್ಮಾನರು ಬಣ್ಣ ಕಟ್ತಿದ್ದಾರೆ. ಹಿಂದೂ ಆಗಿದ್ದರೂ ಕೂಡ ಆ ಮಹಿಳೆ ಮೇಲೆ ಮನೆ ಮೇಲೆ ಕಲ್ಲು ಹಾಕಿದರೆ ಖಂಡಿತವಾಗ್ಲೂ ಕೂಡ ಅವ್ರು ಮುಸಲ್ಮಾನರಾದರೂ ಕೂಡ ಅವ್ರು ಜೈಲಿಗೆ ಹೋಗಬೇಕು. ಯಾವುದೇ ಜಾತಿಯ ಹೆಣ್ಮಕ್ಳಾಗಿರ್ಬೋದು, ಹೆಣ್ಮಕ್ಳೇ. ಬಜರಂಗ ದಳದ ಮುಖಂಡರುಗಳು ಆ ಹುಡುಗರನ್ನ ಹಿಡಿದು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವರು ಪೊಲೀಸರ ಮುಂದೆ ಹಿಡ್ಕೊಂಡಿರ್ತಾರೆ. ಆವಾಗ ಪೊಲೀಸರು ಹೋಗಿ ಅವ್ರನ್ನ ಕರ್ಕೊಬರ್ತಾರೆ. ಆ ಎರಡೂ ಹುಡುಗರು ಮೂಗಲ್ಲಿ ಕಾಲಲ್ಲೆಲ್ಲ ಬ್ಲಡ್ ಬರ್ತಾ ಇದೆ. ಅವ್ರು ನ್ಯಾಚುರಲಿ ವಿಚಾರಣೆ ಮಾಡುವಂಥದ್ದಲ್ಲ, ಫಸ್ಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ